ಒಬ್ಬ ಬ್ಯಾಲೆನ್ಸ್ಡ್ ಆಗಿದ್ದರೆ, ಒಬ್ಬ ಇಂಟಿಗ್ರೇಟೆಡ್ ಆಗಿದ್ದರೆ ಇನ್ನು ಮಿಕ್ಕಿದರನ್ನೆಲ್ಲ ಹೀಲ್ ಮಾಡಬಹುದಲ್ವಾ? ಆ ಒಬ್ಬರು ನಾವ್ಯಾಕಾಗಬಾರ್ದು? ಅದೇ ರೀತಿ ಸಮಾಜದಲ್ಲೂ ಕೂಡ ಒಂದು ಹಾಲ್ನಲ್ಲಿ 10 ಜನ ಕೂತಿದ್ರೆ ಅವರಷ್ಟು ಜನರ ವೈಬ್ರೇಷನ್ ಇದೆ. ಅದೇ ಆ ಟೋಟಲ್ ವೈಬ್ರೇಷನ್ನೇ ಬೇರೆ. ಅದೇ ರೀತಿ ಸಮಾಜದಲ್ಲಿ 108 ಜನ, 1000 ಜನ, ಕೋಟಿ ಜನ ಇರೋ ಒಂದು ಪ್ರಪಂಚದಲ್ಲಿ ಆ ವೈಬ್ರೇಷನ್ನೇ ಬೇರೆ ಇದೆ. ಆದರೆ ನಮ್ಮ ಶಕ್ತಿ, ಆತ್ಮಶಕ್ತಿ ಏನಿದೆ, ಇಟ್ಸ್ ಅನ್ ಯೂನಿವರ್ಸಲ್ ಎನರ್ಜಿ, ಇಸ್ ಅ ಕಾಸ್ಮಿಕ್ ಎನರ್ಜಿ, ಇಟ್ ಈಸ್ ಎ ಸುಪ್ರೀಂ ಕಾನ್ಷಿಯಸ್ನೆಸ್. ನಮ್ಮಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದರೆ, ನಾವು ಯಾವಾಗ ಸಣ್ಣ ಪುಟ್ಟ ವಿಷಯದಲ್ಲಿ ನಾವು ಯಾವಾಗ ಮನೆಯಲ್ಲಿ ಒಂದು 10 ಜನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಲಾಗುತ್ತೆ. ಕಂಟ್ರೋಲ್ ಅಂದರೆ ಇಟ್ ಈಸ್ ನಾಟ್ ಥ್ರೂ ಈಗೋ, ಇನ್ಫ್ಲೂಯೆನ್ಸಿಂಗ್ ವಿತ್ ಯುವರ್ ಪ್ರೆಸೆನ್ಸ್, ಸೆಂಡಿಂಗ್ ಪ್ಯೂರ್ ಮೆಸೇಜ್, ಪ್ಯೂರ್ ಥಾಟ್, ಪ್ಯೂರ್ ಎಮೋಷನ್, ಲವ್, ಕಂಪ್ಯಾಷನ್, ಇದೆಲ್ಲನೂ ಯಾವಾಗ ನಿಮ್ಮ ಕೈಲಾಗುತ್ತೆ. ಚಿಕ್ಕ ವ್ರತ ಇದು ಮಾಡೋಕ್ಕಾಗತ್ತೆ, ದೊಡ್ಡ ವ್ರತ, ವರ್ಲ್ಡ್ ಹೀಲ್ ಮಾಡೋಕ್ಕೆ ವ್ರತ ತಗೊಳ್ಳಿ, ಸಮಾಜನ ಹೀಲ್ ಮಾಡೋ ವ್ರತ ಆಗುತ್ತೆ. ಒಂದು ಸ್ವಲ್ಪ ಆದಮೇಲೆ ಗೊತ್ತಾಗುತ್ತೆ ನಿಮಗೆ.